ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ. ಜೀವನ ಒಂದು ನದಿ ಸಮುದ್ರ ಇದ್ದ ಹಾಗೆ. ಅಲ್ಲಿ ಅಲೆಗಳ ಅಬ್ಬರ ಇದೆ, ಸುಳಿಗಾಳಿಯ ಹಿತ ಇದೆ, ಏರುಪೇರುಗಳ ಪಯಣ ಇದೆ. ಒಳಸುಳಿಗೆ ಸಿಗದಂತೆ ದಡ ಸೇರುವ ಪ್ರಯತ್ನ ಮಾಡಿದಾಗ ಒಂದು ರೀತಿಯ ನಿಟ್ಟುಸಿರು ಬಿಡುವ ಸಂದೇಶವಿರುತ್ತದೆ. ಹಾಗೆಯೇ ಬದುಕಿನ ವಿವಿಧ ಆಯಾಮಗಳನ್ನು ಪರಿಚಯಿಸುತ್ತಾ ತಮ್ಮನ್ನು ತಾವು ಎತ್ತರಕ್ಕೆ ಏರಿಸಿಕೊಂಡು ಹೋಗುವವರ ಹಲವರು. ಅಂತಹವರಲ್ಲಿ ಈ ಹೊತ್ತು ನನ್ನೊಟ್ಟಿಗೆ ಎನ್ ನಂಜುಂಡೇಶ್ವರ ಎನ್ನುವ ಕವಿ ಮಿತ್ರರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸ್ತೀನಿ. ಸರ್, ತಮಗೆ ಸ್ವಾಗತ. ಎನ್ ನಂಜುಂಡೇಶ್ವರ ಅವರು ತಮ್ಮ ಬಾಲ್ಯದಲ್ಲಿ ಒಟ್ಟೊಟ್ಟಿಗೆ ಅಣ್ಣನೊಂದಿಗೆ ವಿದ್ಯಾಭ್ಯಾಸವನ್ನು ಕಲಿತಾ ಜೊತೆಯಲ್ಲಿ ತಮ್ಮನ್ನು ತನ್ನ ಅಣ್ಣನ ಜೊತೆಯಲ್ಲಿ ಎತ್ತರಕ್ಕೆ ಏರಿಸಿಕೊಳ್ಳಬೇಕೆನ್ನುವ ಹಂಬಲದಿಂದ ಮುನ್ನಡೆಯುತ್ತಾ ತಾವು ಓದಿನ ಪಯಣವನ್ನು ಮುಗಿಸಿದ ಒಂದಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಸರ್. ನನ್ನ ಹೆಸರು ನಂಜುಂಡೇಶ್ವರ ಅಂತ. ನಾವು ಹಳ್ಳಿಯಿಂದ ಬಂದಿದ್ದು. ಆ್ಯಕ್ಚುಲಿ ನಮ್ಮಪ್ಪ ಜಯಲಕ್ಷ್ಮಿ ಟೆಕ್ಸ್ಟೈಲಲ್ಲಿ ವರ್ಕ್ ಮಾಡ್ತಾಯಿದ್ರು. ನಾವು ಅಣ್ಣ ತಮ್ಮಂದ್ರು ಮೂವರು. ನಮಗೆ ಆ ಟೈಮಲ್ಲಿ ಭಾಳ ಬಡತನ, ಓದೋಕ್ಕೂ ನಮಗೆ ಒಂದು ಬುಕ್ಸ್ ತೊಗೊಳ್ಳೋಷ್ಟು ಇದಿರಲಿಲ್ಲ. ಆದರೂ ನಮ್ಮಪ್ಪ ಕಷ್ಟಪಟ್ಟು ಓದ್ತಾಯಿದ್ರು. ನಮ್ಮ ಅಣ್ಣ ಸ್ವಲ್ಪ ಓದೋದ್ರಲ್ಲಿ ಮುಂದಿದ್ದ, ನಾವು ಸ್ವಲ್ಪ ಹಂಗೆ ಮೀಡಿಯಮ್. ನಾನು ನಮ್ಮ ಅಣ್ಣ ಒಂದೇ ಶಾಲೆಯಲ್ಲೇ ಓದ್ತಾ ಇದ್ವಿ. ಅವನು ಎಲ್ಲದರಲ್ಲೂ ಮುಂದೆ, ನಾವು ಸ್ವಲ್ಪ ಹಿಂದೆ. ಅಂದರೆ ಅವ್ರು ಯಾವಾಗಲೂ ಫಸ್ಟ್ ಬೆಂಚಲ್ಲಿ ಕೂರ್ತಾಯಿದ್ರು, ನಾವು ಲಾಸ್ಟ್ ಬೆಂಚಲ್ಲಿ ಕೂರ್ತಾ ಇದ್ವಿ. ಓಕೆ. ಒಂದು ಹೈಸ್ಕೂಲ್ ಹೋಗೋವರೆಗೂ ಸ್ವಲ್ಪ ಹಾಗೆ ಇದ್ವಿ. ಹೈಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಮೇಡಮ್ ಒಂದ್ಸರಿ ಕೇಳಿದರು, ನಿಮ್ಮ ಅಣ್ಣ ಎಲ್ಲದರಲ್ಲೂ ಮುಂದೆ ಇರ್ತಾನೆ, ನೀನು ಯಾಕೆ ಹಿಂದೆ ಇರ್ತೀಯ? ಇಬ್ಬರು ಒಂದೇ ತಾಯಿ ಮಕ್ಕಳು ಅಂದರೆ ನಿನಗೂ ಆ ಎಬಿಲಿಟಿ ಇರುತ್ತೆ, ನೀನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ. ಅವಾಗ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನನ್ನ ಹೆಸರು ನನಗೆ ನಾನು ಯಾವಾಗಲೂ ಸ್ವಲ್ಪ ಶೈ ನೇಚರ್, ಯಾವಾಗಲೂ ಹಿಂದೆನೇ ಸರ್ಕಂತಿದ್ದೆ, ಯಾವುದರಲ್ಲೂ ಭಾಗವಹಿಸ್ತಿರ್ಲಿಲ್ಲ. ಅವಾಗ ಅವ್ರು ಏನು ಮಾಡಿದರು, ಇಲ್ಲ ನಿನ್ನ ಕೈಲಾಗುತ್ತೆ, ನೀನೊಂದು ಭಾಗವಹಿಸಬೇಕು, ಒಂದು ಕವಿತೆ ಹೇಳಬೇಕು ಅಂತ ಹೇಳಿದರು. ಸರಿ ಮೇಡಮ್ ಹೇಳಿದರು, ಹೆಸರು ಬರ್ಕೊಂಡ್ರು ಅಂತೇಳಿ, ಸರಿ ಆಯಿತು ಮೇಡಮ್ ಅಂತ ಹೇಳಿದೆ. ಆವಾಗ ನಾನು ಟೈಪ್ ರೈಟಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೆ. ಸುಮ್ಮನೆ ಒಂದು ಕವಿತೆ ಓದ್ತಾರೆ ಅಂತ ಹೇಳ್ಬಿಟ್ರು ಮೇಡಮ್, ಘೋಷಣೆ ಮಾಡಿಬಿಟ್ರು. ನನಗೇನು ಬರ್ತಾನೂ ಇರಲಿಲ್ಲ. ಸರಿ ಆಯಿತು. ನಾನು ಸೇರಬೇಕೆಂದಿದ್ದೆ ಕಂಪ್ಯೂಟರ್, ಮಿಸ್ ಆಗಿ ಸೇರಿದ್ದು ಟೈಪ್ ರೈಟರ್, ಪಾಸ್ ಆಗಿದ್ದೆ ಜೂನಿಯರ್, ಪಾಸ್ ಆಗಬೇಕಿತ್ತು ಸೀನಿಯರ್, ಮಿಸ್ ಆಗಿತ್ತು ಗರ್ಲ್ಸ್ ಜೂನಿಯರ್. ಅಂದರೆ ಗರ್ಲ್ಸ್ ಜೂನಿಯರ್ ಇದರಲ್ಲಿ ಸೆಂಟ್ರ್ ಇತ್ತು, ಅಲ್ಲಿ ನಾನು ಫೇಲ್ ಆದೆ ಸೀನಿಯರ್. ಅದಕ್ಕೆ ಆ ಥರ ಲೈನ್ಗಳು ಸೇರಿಸಿ ಹೇಳಿದೆ. ಅಲ್ಲಿಂದ ನನ್ನ ಸಾಹಿತ್ಯ ಪಯಣ ಶುರುವಾಯಿತು. ಅಂದರೆ ಕೆಲವೊಮ್ಮೆ ಕಷ್ಟಗಳು ಬಂದಾಗ ಅದಕ್ಕೆ ಪರಿಹಾರ ಹುಡುಕೋ ರೀತಿಯಲ್ಲಿ ನಾವು ಒಂದಷ್ಟು ಚಿಂತನೆಯನ್ನು ಮಾಡ್ತೀವಿ, ಪರಿಹಾರದ ನಿಟ್ಟಿನಲ್ಲಿ ಶ್ರಮ ವಹಿಸ್ತೀವಿ ಅನ್ನೋದಕ್ಕೆ ಆ ಕ್ಷಣ ನಿಮ್ಮನ್ನು ಈ ಒಂದು ಕಾವ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಬಂತು ಅಂತ ಭಾವಿಸ್ತೇನೆ. ಹೌದು ಸರ್. ಜೊತೆಗೆ ನಿಮ್ಮ ಕಲಿವಿನ ಪಯಣದ ಜೊತೆಯಲ್ಲಿ ನೀವು ಓದ್ತಾ ಹೋಗಿದ್ದು, ಅಣ್ಣ ಒಂದು ಕಡೆ ಶಿಕ್ಷಣ ಇಲಾಖೆಗೆ ಹೋಗ್ತಾರೆ, ನೀವು ಒಂದು ಆರೋಗ್ಯ ಇಲಾಖೆ ಕಡೆ ಬರ್ತೀರಿ. ನೀವೊಬ್ಬ ಕವಿಯಾಗಿ ರೂಪುಗೊಳ್ಳಬೇಕಾದ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಕಡೆ ತಿರುಗಿದ್ದು ಹೇಗೆ? ಆ್ಯಕ್ಚುಲಿ ನನಗೂ ಒಬ್ಬ ಶಿಕ್ಷಕ ಆಗಬೇಕು, ಇಲ್ಲ ಒಬ್ಬರು ಲಾಯರ್ ಆಗಬೇಕು ಅನ್ನೋದೇ ಭಾಳ ಆಸೆ ಇತ್ತು ಚಿಕ್ಕಂದಿನೂ. ನಾನು ಪ್ರೈಮರಿ ಸ್ಕೂಲಲ್ಲಿದ್ದಾಗ ನಮ್ಮ ಎಷ್ಟು ಕೇಳಿದಾಗಲೂ ನಾನು ಲಾಯರ್ ಆಗ್ತೀನಿ, ಇಲ್ಲ ಟೀಚರ್ ಆಗ್ತೀನಿ ಅಂತಲೇ ಹೇಳಿದ್ದೆ. ಹೇಗೇನು ಮತ್ತೆ ಸೇಮ್ ಬಡತನ. ನಮ್ಮ ಅಣ್ಣ, ಈಗ ನಂದು ಡಿಗ್ರಿ ಇತ್ತು, ನಮ್ಮ ಅಣ್ಣ ಡಿಗ್ರಿ ಪಾಸಾಗಿ ಬಿ ಎಡ್ಗೆ ಹೋಗಿ ಜಾಯ್ನ್ ಆಗಿದ್ದ. ಗೌರ್ಮೆಂಟ್ ಸಿಕ್ತು, ನನಗೆ ಗೌರ್ಮೆಂಟ್ ಸೀಟ್ ಸಿಗಲೇ ಇಲ್ಲ. ಪ್ರೈವೇಟ್, ಈಗ ನಂದು 78% ಆಗಿತ್ತು ಬಿ ಎಲ್ಲಿ. ಸರಿ, ನಾನು ಬಿ ಎಡ್ ಮಾಡಬೇಕು ಅಂದರೆ ಆಗಿನ ಕಾಲಕ್ಕೆ ಪ್ರೈವೇಟ್ ಕಾಲೇಜಲ್ಲಿ 1.5-2 ಲಕ್ಷ ಕೇಳ್ತಾ ಇದ್ದರು. ಆವಾಗ ನಾನು ಟೈಪ್ ರೈಟಿಂಗ್ ಕಲಿತಾ ಇದ್ದೆ. ಆವಾಗ ನಮ್ಮ ಮೇಷ್ಟ್ರು, ಇಲ್ಲ ನೀನು ನಿಮ್ಮ ಅಣ್ಣ ಬಿ ಎಡ್ ಮಾಡೋದ್ರಿಂದ ನೀನು ಬಿ ಎಡ್ ಮಾಡಬೇಕು ಅಂದರೆ ಆಗಲ್ಲ, ನರ್ಸಿಂಗ್ ಒಂದು 25,000, ಆಗಿನೆಲ್ಲ ಕಮ್ಮಿ ಇತ್ತು, ನೀನು ನರ್ಸಿಂಗ್ ಒಂದು 25,000 ಮುಗಿಸ್ಬೋದು ಅಂತ ಹೇಳಿದರು. ಸೊ ನನ್ನ ಕನಸು ಬದಲಾಗಿದ್ದು ಆರೋಗ್ಯ ಕ್ಷೇತ್ರದ ಕಡೆ ಆವಾಗ ಟರ್ನ್ ಆಯಿತು. ನೀವು ಆ ಕ್ಷೇತ್ರಕ್ಕೆ ಬಂದ ಮೇಲೆ ಇಲ್ಲಿಯವರೆಗೆ ನಿಮ್ಮ ಸುದೀರ್ಘ ಸೇವೆಯಲ್ಲಿ ಭಾಳ ಈ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ, ರೋಗಿಗಳ ಜೊತೆ ಸಂವಾದ ಮಾಡ್ತಾ, ಅವರ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ನೀವು ತೃಪ್ತಿಯಿಂದ ಆ ಒಂದು ವೃತ್ತಿಯನ್ನು ಒಪ್ಕೊಂಡಿದ್ದೀರಿ. ಹೌದು ಸರ್. ಆ್ಯಕ್ಚುಲಿ ಎಲ್ಲಿವರೆಗೂ ನಾವು ಒಂದು ಡಿಗ್ರಿ ಮಾಡಿದರೆ, ಇಲ್ಲ ಒಂದು ಈಗ ನಾವು ಬಿ ಎ, ಬಿ ಎಡ್, ಬಿ ಎಸ್ ಸಿ, ಬಿ ಕಾಮ್ ಈ ಥರ ಹೋದಾಗ ನಮ್ಮ ಕನಸುಗಳೇ ಬೇರೆ ಇರುತ್ತೆ. ಬಟ್ ಆರೋಗ್ಯ ಕ್ಷೇತ್ರಕ್ಕೆ ಹೋದಾಗ ನಿಮಗೆ ನಿಜವಾಗ್ಲಿ, ನಾವು ಬಂದಿದ್ದು ಬಡತನದಿಂದ. ಬಡತನ ಅಂದರೆ ಏನು, ಒಬ್ಬ ರೋಗಿಗಳು ಅವ್ರ ಕಷ್ಟ ಹೇಗಿರುತ್ತೆ, ಒಂದೊಂದು ಮಾತ್ರೆಗೂ ಎಷ್ಟು ಕಷ್ಟಪಡ್ತಿರ್ತಾರೆ, ಡಾಕ್ಟ್ರ್ ಕಾಲುಗಳಿಗೆ, ಸ್ಟಾಫ್ ನರ್ಸ್ಗಳ ಕಾಲುಗಳಿಗೆ ಹಾಗೆ ಬೀಳ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಒಂದು ತಿಂಡಿ ತಿನ್ನೋಕ್ಕೂ ಆಗಲ್ಲ. ಇವತ್ತು ಟಿಲ್ ಟುಡೇ ನಾನು ಇವತ್ತು ಮಾಡೋ ಕೆಲಸದಲ್ಲಿ ನನ್ನ ಸ್ಯಾಲ್ರಿಲಿ 5 to 10% ಪೇಷಂಟ್ಸ್ಗೋಸ್ಕರನೇ ಮುಡುಪಾಗಿಡ್ತಿದ್ದೀನಿ. ಎಷ್ಟೋ ಜನಕ್ಕೆ ದುಡ್ಡಿಲ್ಲ ಅಂದಾಗ ನಮ್ಮ ಸ್ವಂತ ದುಡ್ಡಿಂದ ಟ್ಯಾಬ್ಲೆಟ್ ಕೊಡಿಸ್ತಾ ಇದ್ದೀನಿ. ಯಾರು ಅಶಕ್ತರಿರ್ತಾರೆ, ನಾವು ಯಾರಾದರೂ ಈಗ ಎಷ್ಟೋ ಜನ ಬಡತನ ಅಂತ ನಾಟಕ ಆಡ್ತಾರೆ, ಬಟ್ ನೀವು ನಿಜವಾದ ಬಡವರು, ನಿಜವಾದ ಅಶಕ್ತರು ನೋಡಬೇಕು ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಯಾಕಂದರೆ ಎಷ್ಟೋ ಜನ ಕಾಲಿಗೆ ಬೀಳ್ತಾ ಇರ್ತಾರೆ, ಅವ್ರ ಹತ್ರ ಈ ಪೇಷಂಟ್ ಅಡ್ಮಿಟ್ ಮಾಡಿ ಹೋಗಿರ್ತಾರೆ, ಬರೋದೇ ಇಲ್ಲ.
3 ದಿನ ಆದರೂ ಆ ಪೇಷಂಟ್ ನೋಡೋಕೆ ಯಾರೂ ಬರಲ್ಲ. ಆ ಟೈಮಲ್ಲಿ ನಿಜವಾಗ್ಲೂ ಅವ್ರಿಗೆ ಸ್ಪಂದನೆ ಮಾಡೋರು ಯಾರು ಇದ್ರೆ ಸ್ಟಾಫ್ ನರ್ಸ್ಗಳು ಮಾತ್ರ. ಎಷ್ಟು ನಾನು ಅಂತಲ್ಲ, ಸಾವಿರಾರು ಜನ ಅವ್ರ ದುಡ್ಡಲ್ಲೇ ತಿಂಡಿ ಕೊಡಿಸ್ತಾರೆ, ಅವ್ರ ದುಡ್ಡಲ್ಲೇ ಟ್ಯಾಬ್ಲೆಟ್ ತಂದು ಕೊಡ್ತಾರೆ. ಎಷ್ಟೋ ಸರಿ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಅವ್ರ ಮನೆಗೆ ನಾವೇ ಬಸ್ಗಳಲ್ಲಿ ಕಳಿಸಿ ಬಿಟ್ಟು ಬಂದಿರೋ ಉದಾಹರಣೆಗಳು ಸಾಕಷ್ಟಿದ್ದಾವೆ. ನಿಜವಾಗ್ಲೂ ಏನಾರು ಕಷ್ಟ ಅಂತ ನಾವು ನೋಡಬೇಕು ಅಂತಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಮಾತ್ರ ನೋಡೋಕೆ ಸಾಧ್ಯ. ಹಂಗೆ ನಾವು ಸೇವೆ ಮಾಡಬೇಕು ಅಂದ್ರೆ ಆರೋಗ್ಯ ಕ್ಷೇತ್ರಕ್ಕಿಂತ ದೊಡ್ಡ ಕ್ಷೇತ್ರ ಮತ್ತೆಲ್ಲೂ ನಿಮ್ಗೆ ಸಿಗಲ್ಲ. ವಾ ನಂಜುಂಡೇಶ್ವರ ಅವರ ನಿಮ್ಮ ಅಭಿಪ್ರಾಯವನ್ನು ಕೇಳಿದಾಗ ನಮ್ಮಲ್ಲಿ ಇರುವಂತಹ ಕೆಲವು ಅಭಿಪ್ರಾಯಗಳು ಬದಲಾಗಬಹುದು ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ನಾವೇನಿದ್ರು ಆರೋಗ್ಯ ಇಲಾಖೆ ಅಂದರೆ ಒಂಥರ ನಂಜಿನ ಇಲಾಖೆ, ಲಂಚದ ಇಲಾಖೆ, ಅಥವಾ ಕಾಳಜಿ ವಹಿಸಲ್ಲ, ನಮಗೆ ಸ್ಪಂದಿಸಲ್ಲ, ಬಡವರು ನೋಡಲ್ಲ ಅನ್ನುವಂಥ ದಿನಮಾನಗಳಲ್ಲಿ ಎಲ್ಲೋ ಒಂದಷ್ಟು ಜನ ನಿಮ್ಮಂತೆ ಹೃದಯ ವೈಶಾಲ್ಯತೆಯಿಂದ ರೋಗಿಗಳ ಪರವಾಗಿ ನಿಂತು ಕೆಲಸ ಮಾಡುವಂಥದ್ದು ಇದೆಯಲ್ಲ, ಇದಕ್ಕೆ ನಿಜಕ್ಕೂ ಸಹ ನಾನು ಎಲ್ಲ ರೋಗಿಗಳ ಪರವಾಗಿ ಯಾಟ್ಸಪ್ ಹೇಳ್ತೇನೆ. ಅಂತಹ ಸಂದರ್ಭಗಳು ಬಂದಾಗ ನೀವು ಯಾರಿಗೆ ಅನುಕೂಲ ಮಾಡಿದ್ದೀರಿ, ಅವರುಗಳಲ್ಲಿ ಯಾರಾದರೂ ಮತ್ತೆ ವಾಪಸ್ ಹೋದಾಗ ಸರ್ ನೀವು ಈ ರೀತಿ ನನ್ನನ್ನು ನೋಡಿದ್ರಿ, ನಮಗೆ ಉಪಕಾರ ಮಾಡಿದ್ರಿ ಅಂತ ಸ್ಮರಿಸಿದ್ದುಂಟ? ಸಾವಿರಾರು ಜನ ಮಾಡಿದ್ದಾರೆ. ಯಾಕಂದ್ರೆ ನಾನು ಈಗ ದಾವಣಗೆರೆ ನಾರಾಯಣ ಹೃದಯದಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ಈಗ ನನಗೆ ಒಂದು ಕನಸಿತ್ತು, ನಾವು ಯಾವುದೇ ಒಂದು, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದೀನಿ, ಬಾಂಬೆಲಿ ವರ್ಕ್ ಮಾಡಿದ್ದೀನಿ, ಈಗ ದಾವಣಗೆರೆಯಲ್ಲಿ ವರ್ಕ್ ಮಾಡಿದ್ದೀನಿ, ನಮ್ಮೂರಲ್ಲಿ ನಮ್ಮ ಜನಕ್ಕೆ ಏನಾದರೂ ಸ್ವಲ್ಪ ಸೇವೆ ಮಾಡಬೇಕು ಅಂತ. ಆವಾಗ ನಾವು ಬಂದಿದ್ದು ಚಿತ್ರದುರ್ಗದಲ್ಲಿ ಕಾರ್ಡಿಯಾಕ್ ಸೆಂಟರ್, ನಾವು ಇಂಡಿಯಾನ ಹಾಸ್ಪಿಟಲ್ ಅಂತ ಓಪನ್ ಆಯಿತು. ಈಗ ಇಂಡಿಯಾನ ಹಾಸ್ಪಿಟಲ್ ಬಂದಮೇಲೆ ಈಗ ನಮ್ಮ ಬೇರೆ ಕಡೆ ಎಲ್ಲ ನಿಮಗೆ ಈಗ ದಾವಣಗೆರೆ, ಚನ್ನಗಿರಿ ಈ ಕಡೆ ಎಲ್ಲ ನಿಮಗೆ ನೀರಾವರಿ ಸಿಗುತ್ತೆ, ಲಕ್ಷಾಂತರ ರೂಪಾಯಿ ದುಡ್ಡು ಇರುತ್ತೆ. ಬಟ್ ನಾವು ಚಿತ್ರದುರ್ಗ ಅಂತ ಬಂದಾಗ ಇಲ್ಲಿ ಬಿಸಿಲ ನಾಡು, ಬರದ ನಾಡು, ನಮ್ಮಲ್ಲಿ ಯಾರು ಲಕ್ಷಗಟ್ಟಲೆ ದುಡ್ಡು ಕಟ್ಟೋಂಥ ಜನ ಸಿಗೋದೇ ಇಲ್ಲ. ನೀವು ಹುಡುಕಿದ್ರೆ ಒಂದು 10% ಸಿಗ್ಬೋದು, ಇನ್ನು 90% ಜನ BPL ಕಾರ್ಡ್ ಇಟ್ಕೊಂಡೇ ಬರೋದು. ಆ BPL ಕಾರ್ಡಲ್ಲೂ ಸಮೇತ ಈ ಕೆಲವೊಂದು ಇಂಜೆಕ್ಷನ್ಸ್ಗಳು ಈ ಗೌರ್ಮೆಂಟ್ ಹೇಳ್ತಾರೆ ಈಗ 5 ಲಕ್ಷದವರೆಗೂ ಉಚಿತ ಅಂತ. ನೀವು ನಿಜವಾಗ್ಲೂ ಆರೋಗ್ಯ ಕ್ಷೇತ್ರದಲ್ಲಿ ಏನಾದರೂ ಕಣ್ಣಾಡಿಸಿ ನೋಡಿಸಿದ್ರೆ ನೀವು ಒಂದು ಪೇಷಂಟ್ನ ಕರ್ಕೊಂಡು ಹೋಗಿ BPL ಕಾರ್ಡಲ್ಲಿ ಅಡ್ಮಿಟ್ ಆಗಬೇಕು ಅಂದರೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕೆಲವೊಂದು ಇಂಜೆಕ್ಷನ್ಸ್ಗಳು ಬರುತ್ತೆ, ಕೆಲವೊಂದು ಸ್ಕ್ಯಾನಿಂಗ್ ಅದ್ರಲ್ಲಿ ಬರಲ್ಲ. ಅದೇ ಹೇಳ್ತೀವಿ, ಎಲ್ಲರೂ ಹೊರಗಡೆಯಿಂದ 5 ಲಕ್ಷ ಉಚಿತ, 10 ಲಕ್ಷ ಉಚಿತ ಅಂತ ಹೇಳ್ತಾರೆ. ಬಟ್ ನೀವು ಪೇಷಂಟ್ ಕಡೆಯಿಂದ ಹೋದಾಗ, ಕನ್ಸರ್ನಿಂದ ನೋಡಿದಾಗ ಅವೆಲ್ಲ ಉಚಿತ ಇರೋದು, ಕೆಲವೊಂದು ಸ್ಥಿತಿಗಳು ಅದರ ವಿರುದ್ಧವಾಗಿರ್ತವೆ. ಅಂಥ ಟೈಮಲ್ಲಿ ಈಗ ಪೇಷಂಟ್ಗಳ ಹತ್ರ ದುಡ್ಡಿಲ್ಲ ಅಂದಾಗ ನಾವು ಈಗ ನಮ್ಮ ಇಂಡಿಯನ್ ಹಾಸ್ಪಿಟಲ್ ಸಿಗೋ ರೂಪೇಶ್ ಅಂತ ಇದ್ದಾರೆ, ಎಷ್ಟೋ ಬಡ ಜನಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಓಕೆ. ಅದೇ ರೀತಿ ಇಲ್ಲಿ ಬಂದಾಗ ಕೆಲವೊಂದು ಜನಕ್ಕೆ ನಾವು ಹಣ ಇಲ್ದಾಗ ನಾವೇ ಈಗ ನಮ್ಮ ಸರ್ ಹತ್ರ ಮಾತಾಡಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರು ವಾಪಸ್ ಬಂದು ನಮ್ಮ ಎಲ್ಲ ಸಿಬ್ಬಂದಿಗಳು ಸಿಹಿ ಕೊಟ್ಟು ನಮ್ಮ ಮ್ಯಾನೇಜರ್ಗಳಿಗೆ ಸನ್ಮಾನ ಮಾಡಿದ್ದು ಇದೆ. ಯಾಕಂದ್ರೆ ಜನಗಳಿಗೆ ಕಷ್ಟ ಅಂದಾಗ ನೀವು ಯಾರಿಗಾರು ಹೆಲ್ಪ್ ಮಾಡಿದ್ರೆ, ನಿಜವಾಗ್ಲೂ ಕಷ್ಟದಲ್ಲಿ ಇದ್ದಂತನಾಗಿದ್ರೆ ಅವ್ರು ಯಾವತ್ತೂ ಸ್ಮರಿಸ್ತಾರೆ ನಿಮ್ಮನ್ನ. ಅದಕ್ಕೆ ಕೆಲವರು ಹಿರಿಯರದೊಂದು ಮಾತಿದೆ, ನಿಮ್ಮ ಪ್ರಯತ್ನ ಮತ್ತು ಸೇವೆಯನ್ನು ನಿಮ್ಮ ಆತ್ಮಸಾಕ್ಷಿಯಿಂದ ಮಾಡಿ, ನಿಮಗೆ ಇನ್ನೊಂದು ರೂಪದಲ್ಲಿ ದೇವರು ಸಹಾಯ ಮಾಡ್ತಾನೆ ಅನ್ನುವಂಥದ್ದು. ಬಹುಶಃ ಆರೋಗ್ಯ ಕ್ಷೇತ್ರದಲ್ಲಿ ಅದನ್ನು ನಾವು ಕಾಣ್ಬೋದು ಅಂತ ಅನ್ನಿಸ್ತದೆ. ಜೊತೆಗೆ ಆರೋಗ್ಯ ಕ್ಷೇತ್ರವನ್ನು ಒಂದು ಕಡೆ ಇಟ್ಕೊಂಡು ಸೇವೆ ಮಾಡ್ತಾ ನೀವು ಕಾವ್ಯ ಕ್ಷೇತ್ರಕ್ಕೆ ಇಳಿದ್ರಿ, ನೀವು ಬರೆದಂಥ ಕವನಗಳು ಸಾಕಷ್ಟಿದ್ದಾವೆ. ನೀವು ಒಂದು ಕಡೆ ವಿವಿಧ ಕ್ಷೇತ್ರಗಳ ವಿಚಾರಗಳನ್ನು ಕುರಿತು ಬರಿತೀರಿ. ನನ್ನ ಬಳಿ ಇರುವಂತಹದ್ದು ಒಂದಷ್ಟು ಚಿತ್ರಕವನಗಳಿದ್ದಾವೆ. ಒಂದು ಲೋಟದಲ್ಲಿ ನೀರಿಟ್ಟಂಥ ಒಂದು ಚಿತ್ರ ಇದೆ, ಒಂದು ಗಡಿಯಾರದ ಚಿತ್ರವನ್ನು ಇಟ್ಕೊಂಡು ಬರೆದಿದ್ದೀರಿ, ಮತ್ತೊಂದು ಯುಗಾದಿಯ ಸಂದರ್ಭದ ಚಂದ್ರನ ದೃಶ್ಯವನ್ನು ಇಟ್ಕೊಂಡು ಚಿತ್ರಕವನಗಳನ್ನು ಬರಿತೀರಿ. ಬಹುಶಃ ನೀವು ಬರೆದಂತಹ ಕವನಗಳ ಹೆಸರು ಕೇಳಿದರೆ ಅಬ್ಬ ಇಂಥವ್ರು ಇದ್ದಾರ ಅಂತ ನನಗಾದರೂ ಆಶ್ಚರ್ಯ ಆಯಿತು. ಹತ್ತತ್ರ ನಾನು ಕೇಳಲ್ಪಟ್ಟಾಗೆ ಸುಮಾರು 12,000 ಕವನಗಳನ್ನು ಬರೆದಿದ್ದೀರಿ ಅಂತೇಳಿ. ಇದು ಹೇಗೆ ಸಾಧ್ಯ ಆಯಿತು ಸರ್? ವಾಸ್ತವ ಜೀವನ, ಮತ್ತೆ ನಾನು ಹೇಳ್ಬೇಕು ಅಂತಂದ್ರೆ ವಾಸ್ತವ ಜೀವನ ನಿಮಗೆ ಗೊತ್ತಾಗದೆ ಆಸ್ಪತ್ರೆಯಲ್ಲಿ. ಎಷ್ಟೋ ಜನ ಟೀ ಕುಡಿಯೋಕ್ಕಿರಲ್ಲ, ಎಷ್ಟೋ ಜನ ತಿಂಡಿ ತಿನ್ನಕ್ಕಿರಲ್ಲ, ಎಷ್ಟೋ ಜನ ಅರ್ಧ ಚಪ್ಪಲಿ ಹಾಕೊಂಡ್ ಬಂದಿರ್ತಾರೆ. ಆ ಚಪ್ಪಲಿ ನೋಡಿದಾಗ ಆ ಚಪ್ಪಲಿ ಬಗ್ಗೆ ಬರೀಬೇಕು ಅನ್ಸುತ್ತೆ. ಒಬ್ರು ಟೀ ಕುಡಿಯೋಕ್ಕಿಲ್ಲ ಅಂತಂದ್ರೆ ಒಂದು ಟೀ ತರಿಸ್ಕೊಟ್ಟಾಗ ಆ ಟೀನ ಅಮೃತದ ತರ ಕುಡಿತಾರೆ. ಆ ಟೀ ನೋಡಿದಾಗ ಒಂದು ಕವನ ಬರೀಬೇಕು ಅನ್ಸುತ್ತೆ. ಯಾರೋ ಒಬ್ರು ಅರ್ಧಿರೋ ಬಟ್ಟೆ ಹಾಕೊಂಡಿರ್ತಾರೆ, ಆ ಬಟ್ಟೆ ನೋಡಿದಾಗ ಅದ್ರ ಬಗ್ಗೆ ಬರೀಬೇಕು ಅನ್ಸುತ್ತೆ. ಈಗ ಯಾವುದೇ ಕ್ಷೇತ್ರ ನೋಡಿ, ಯಾರೇ ಒಬ್ಬ ವ್ಯಕ್ತಿ ನೋಡಿದ್ರೆ ಬಹಳ ಕಷ್ಟದಲ್ಲಿದ್ದಾನೆ, ಇಲ್ಲ ಯಾರೋ ಒಬ್ಬ ಸಂತೋಷದಲ್ಲಿದ್ದಾನೆ ಅಂದಾಗ ಅದ್ರ ಬಗ್ಗೆ ಬರೀಬೇಕು ಅನ್ಸದ್ ನನಗೆ. ಒಂದು ದಿನಕ್ಕೆ ನಾನು 50ರಿಂದ 100, 150, 200 ಕವನಗಳನ್ನು ಒಂದೊಂದು ದಿನ ಬರ್ದಿದ್ದೀನಿ. ಓಕೆ. ಹಾಗಾದ್ರೆ ನೀವು ಈ ಆರೋಗ್ಯ ಕ್ಷೇತ್ರದ ಕೆಲಸದ ಒತ್ತಡ ಬೇರೆ, ಸಾಂಸಾರಿಕವಾದ ಬದುಕು ಬೇರೆ, ಜೊತೆಗೆ ಈ ವೀಕ್ಷಣೆ, ಬರವಣಿಗೆ ಇವುಗಳೆಲ್ಲ ಇಟ್ಟುಕೊಂಡು ಸುಮಾರು ಕವನಗಳನ್ನು ಬರೆದಿದ್ದೀರಿ. ಅವು ಮೆಚ್ಚುಗೆಗೆ ಪಾತ್ರವಾಗಿದ್ದಾವೆ ಅಂತ ಕೇಳಿದ್ದೀರಿ. ಅವುಗಳಲ್ಲಿ ನಿಮಗಿಷ್ಟವಾಗುವಂಥ ಈ ಒಂದು ಕವನವನ್ನು ಈಗ ವಾಚನ ಮಾಡಿ. ನಿಮ್ಮ ಕವನದ ಶೀರ್ಷಿಕೆ ಅಪ್ಪ ಅಂತ. ಆಕ್ಚುಲಿ ನನ್ನ ತಂದೆ ಈಗ ರೀಸೆಂಟಾಗಿ ಕ್ಯಾನ್ಸರಿಂದ ಡೆತ್ ಆದರು. ನನ್ನ ಅಪ್ಪ ಯಾವಾಗ ಒಂದು ವೀಕ್ ಹಿಂದೆ ಬೆಡ್ ರಿಡನ್ ಆದರು, ಅವಾಗ ನಮ್ಮ ಅಪ್ಪನ ಬಗ್ಗೆ ನಾನು ಬರೆದಿದ್ದು. ಓಕೆ, ಹೇಳಿ. ನನ್ನಪ್ಪ ಮತ್ತೆ ಮಗುವಾಗಿದ್ದಾನೆ, ನನ್ನಪ್ಪ ಮತ್ತೆ ಮಗುವಾಗಿದ್ದಾನೆ, ಮಾತನಾಡಲು ತೊದಲುತ್ತಿದ್ದಾನೆ, ಗೋಡೆ ಹಿಡಿದು ಓಡಾಡುವುದ ರೂಢಿಸಿಕೊಂಡಿದ್ದಾನೆ, ಹಗಲಲ್ಲೇ ಹೆಚ್ಚೆ ನಿದ್ರಿಸುತ್ತಿದ್ದಾನೆ, ಆಗಾಗ ಅಳುತ್ತಾ ನಗುವುದನ್ನೇ ಮರೆತು ಬಿಟ್ಟಿದ್ದಾನೆ,
ಬರೀ ಗಂಜಿಯನ್ನೇ ಕುಡಿಯುತ್ತಾ ಘನ ಪದಾರ್ಥಗಳ ಸವಿಯುವುದ ತೊರೆದು ಬಿಟ್ಟಿದ್ದಾನೆ. ನನ್ನಪ್ಪ ಮತ್ತೆ ಮಗುವಾಗಿದ್ದಾನೆ. ಒಬ್ಬೊಬ್ಬನೇ ಮರುಗುತ್ತಿದ್ದಾನೆ. ಬಾಯಿಯ ಜಗತ್ತಿನ ನಂಟ ಕಳೆದುಕೊಂಡಿದ್ದಾನೆ. ಪ್ರೀತಿಸುವವರಿಗಷ್ಟೇ ಸಮಯ ನೀಡುತ್ತಾ ಜೀವನದ ಸಂಧ್ಯಾಕಾಲದಲ್ಲಿ ಊರುಗೋಲಿನ ಆಸರೆ ಪಡೆದಿದ್ದಾನೆ. ತನ್ನೊಳಗಿನ ಬೆಟ್ಟದಷ್ಟು ಆಸೆಗಳಿಗೆ ಎಳ್ಳು ನೀರು ಬಿಟ್ಟಿದ್ದಾನೆ. ಜಗತ್ತಿಗೆ ವಿದಾಯ ಹೇಳುವ ಮನಸ್ಸು ಮಾಡಿ ನಮ್ಮೆಲ್ಲರ ಮನಸ್ಸು ಘಾಸಿಗೊಳಿಸಿ ಒಬ್ಬನೇ ಹೊರಡುವ ನಿರ್ಧಾರ ಮಾಡಿದ್ದಾನೆ. ಮೊಮ್ಮಕ್ಕಳ ಜೊತೆಯೇ ಹೆಚ್ಚು ಕಾಲ ಕಳೆಯುತ್ತಿದ್ದಾನೆ. ಕಾಲದ ಮಹತ್ವವನ್ನು ಅರಿತು ಒಳಗೊಳಗೆ ರೋಧಿಸುತ್ತಿದ್ದಾನೆ. ಭಾವನೆಗಳ ಭಾವಯಾನದಲ್ಲಿ ಒಂಟಿಯಾಗಿ ಮನದ ಮಾತುಗಳ ಮೌನವಾಗಿಸಿದ್ದಾನೆ. ನಮ್ಮನ್ನೆಲ್ಲ ತೊರೆದು ಹೋಗುವ ನಿರ್ಧಾರ ಮಾಡಿ ನಾಳೆಯೋ ನಾಡಿದ್ದೋ ಹೋಗಲು ಕಾಲವನ್ನು ಬೇಡಿಕೊಂಡಿದ್ದಾನೆ. ನನ್ನಪ್ಪ ಮತ್ತೆ ಮಗುವಾಗಿದ್ದಾನೆ. ನಿಮ್ಮಪ್ಪ ಅಂದರೆ ಆರೋಗ್ಯ ಸ್ಥಿತಿ ಉಲ್ಬಣಿಸಿದಾಗ ನೀವು ಕಂಡಂಥದ್ದು. ಹೌದು. ಈ ಒಂದು ಸಂದೇಶದ ಮೂಲಕ ಮಗುವಿಗೂ ಮತ್ತು ಹಿರಿಜೀವದ ಕೊನೆಯ ಕ್ಷಣಕ್ಕೂ ಹೇಗೆ ಹೋಲಿಕೆ ಮಾಡಿದ್ರಿ? ಯಾಕೆಂದರೆ ನಮ್ಮಪ್ಪ ಲಾಸ್ಟ್ 1 ವೀಕ್ ಬೆಡ್ ರಿಡನ್ ಆದಾಗ ಯಾರೇ ರಿಲೇಷನ್ಸ್ಗಳು ಬಂದರೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಒಂದು ನಾನು, ನಮ್ಮ ಅಣ್ಣ, ನನ್ನ ತಮ್ಮ ಬಿಟ್ಟರೆ ನನ್ನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ನಮ್ಮದು ಅವಿಭಕ್ತ ಕುಟುಂಬ, ಸುಮಾರು 13 ಜನ ನಾವು ಮನೇಲಿದ್ದೀವಿ. ನಾವೆಲ್ಲರೂ ಜೊತೆಗೇ ಇದ್ದೀವಿ. ನಮ್ಮ ಮಕ್ಕಳುಗಳು ಬಂದಾಗ ಮಾತ್ರ ನಮ್ಮ ಅಪ್ಪಾಜಿ ನಗೋದು, ಸ್ವಲ್ಪ ಮಾತಾಡೋದು ಮಾಡ್ತಾ ಇತ್ತು. ಬಿಟ್ಟರೆ ಬೇರೆ ಯಾವ ಟೈಮಲ್ಲಿ ಅವರು ಇದು ಮಾಡ್ತಾ ಇರಲಿಲ್ಲ. ಈ ಕ್ಯಾನ್ಸರ್ 4 ಸ್ಟೇಜ್ ಅಂತ ಗೊತ್ತಾದ ಮೇಲೂ ನಮ್ಮ ಅಪ್ಪಾಜಿ 2.5 ವರ್ಷಗಳ ಕಾಲ ಇತ್ತು. ಆ ಟೈಮಲ್ಲೂ ಅವ್ರನ್ನ ಏನಾದ್ರು ಬದುಕಿಸಿದ್ರೆ ಮೆಡಿಸಿನ್ ಅಲ್ಲ, ಪ್ರೀತಿ ಮಾತ್ರ ಬದುಕಿಸಿದ್ರು. ಓಹೋ, ಹಾಗಾದರೆ ಹಿರಿ ಜೀವಗಳನ್ನು, ನೊಂದವರನ್ನು, ರೋಗಿಗಳನ್ನು ನಾವು ಚಿಕ್ಕ ಮಕ್ಕಳ ಜೊತೆ ಹತ್ರಕ್ಕೆ ಬಿಡ್ದಂಗಿರೋಂಥ ತಪ್ಪು. ಅವ್ರು ಒಡನಾಟಿದ್ರೆ ಇನ್ನಷ್ಟು ಜೀವ ಕಳೆ ಬರುತ್ತೆ ಅಂತ ಆಯ್ತು. ಯಾವುದೇ ಕಾಯಿಲೆ ಒಬ್ರನ್ನ ಟಚ್ ಮಾಡೋದ್ರಿಂದ ಬರುತ್ತೆ ಅನ್ನೋದು ಸುಳ್ಳು. ಪ್ರೀತಿ ಮಾತ್ರ ಯಾವುದೇ ಕಾಯಿಲೆ ವಾಸ ಮಾಡೋಂಥ ಶಕ್ತಿ ಇರುತ್ತೆ ಅಂತ ನಾವು ನಂಬಿದ್ದೀವಿ. ಇವತ್ತು ಎಷ್ಟೋ ಕಾಯಿಲೆಗಳಿಗೆ ಅದೇ ಟ್ರೀಟ್ಮೆಂಟ್. ಹಾಗಾದರೆ ಅಪ್ಪನನ್ನು ಕುರಿತು ಒಂದು ಕವನ ಬರೆದ್ರಿ, ಅಮ್ಮನನ್ನು ಕುರಿತು ಬರೆದ ಒಂದು ಕವನವನ್ನು ವಾಚನ ಮಾಡಿ. ಅಮ್ಮನ ಬಗ್ಗೆನೂ ಬರೆದಿದ್ದೀನಿ. ಅಮ್ಮ ಕರೆದಾಗಲೆಲ್ಲ ತಾ ಬರಲಾಗುವುದಿಲ್ಲ ಎಂಬುದನ್ನು ಅರಿತ ದೇವರು ತಾಯಿಯ ರೂಪದಲ್ಲಿ ಜಗಕ್ಕೆ ಬಂದಿಹನಲ್ಲ. ಕರೆದಾಗಲೆಲ್ಲ ತಾ ಬರಲಾಗುವುದಿಲ್ಲ ಎಂಬುದನ್ನರಿತ ದೇವರು ತಾಯಿಯ ರೂಪದಲ್ಲಿ ಈ ಜಗಕ್ಕೆ ಬಂದಿಹನಲ್ಲ. ಅವಳಿರದ ಜಗವ ನೆನೆಯಲಾದೀತೆ, ಆದಿ ಅಂತ್ಯಗಳ ಕಾಣಲಾದೀತೆ. ಮಾಂಸದ ಮುದ್ದೆಗೆ ಆಕಾರ ಕೊಟ್ಟವಳು, ಸಂಸ್ಕೃತಿ ಸಂಸ್ಕಾರವ ಕಲಿಸಿಕೊಟ್ಟವಳು. ನಮಗಾಗಿ ಒಂದು ನೆಲೆಯ ಕಲ್ಪಿಸಿದವಳು, ತನ್ನ ಕನಸ ಬದಿಗಿರಿಸಿ ನಮ್ಮ ಕನಸನ್ನು ನನಸಾಗಿಸಲು ಹಗಲಿರುಳೆನ್ನದೆ ದುಡಿದು ದಣಿದವಳು. ತಾಯಿಯಾಗಿ, ಸಹೋದರಿಯಾಗಿ, ಸಹಧರ್ಮಿಣಿಯಾಗಿ, ಸ್ನೇಹಿತೆಯಾಗಿ, ಸಹನಾಮೂರ್ತಿಯಾಗಿ, ಹೀಗೆ ವಿವಿಧ ರೂಪದಲ್ಲಿ ಕಾಣುವ ಹೆಣ್ಣು ತಾಯಿಗಿಂತ ದೊಡ್ಡ ಮತ್ತೊಂದು ದೇವರ ನಾವು ಕಾಣಲಾಗುವುದಿಲ್ಲ. ಅಮ್ಮ ಎಂಬ ಪದ ಎಲ್ಲ ನೋವುಗಳನ್ನು ಮರೆಸುತ್ತದೆ. ಅಮ್ಮ ಎಂಬ ಪದ ಎಲ್ಲ ನೋವುಗಳನ್ನು ಮರೆಸುತ್ತದೆ. ಅಮ್ಮ ಎಂಬ ಪದ ನಮಗೆ ಸಕಲ ಧೈರ್ಯವನ್ನು ನೀಡುತ್ತದೆ. ಈ ಅಮ್ಮ ಅಥವಾ ನಿನ್ನ ಬದುಕಿನ ಅಮ್ಮನ ಚಿತ್ರಣ ಒಂದೇ ಅಂತ ಅನಿಸುತ್ತೆ. ಹೌದು. ಓಕೆ, ಹಾಗಾದರೆ ಇಷ್ಟು ಹೊತ್ತು ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಕವನಗಳ ಸಂಗ್ರಹ ಏನಿದೆ ಅದು ಗ್ರಂಥ ರೂಪದಲ್ಲಿ ಬರುವಂಥ ದಿನಗಳು ನಾವು ಎದುರು ನೋಡ್ತಾ ಇಷ್ಟು ಹೊತ್ತಿನವರೆಗೆ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ ಬಿಸಿ ಸುದ್ದಿ ವಾಹಿನಿ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ, ಅಭಿನಂದನೆ. ಧನ್ಯವಾದಗಳು. ಥ್ಯಾಂಕ್ ಯು. ಪ್ರೇಕ್ಷಕರೇ, ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.